ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ನನ್ನ ರಿಪೋರ್ಟ್ ಕಾರ್ಡ್ ನೆಕ್ಸ್ಟ್ ಸಚಿವ ಯಾರಪ್ಪ ಅಂತ ಅಂದರೆ ಇದು ಗ್ರಾಮಗಳಿಗೆ ಸಂಬಂಧಪಟ್ಟಿದ್ದು, ಆ್ಯಂಡ್ ದೆನ್ ಇದು ಪಂಚಾಯಿತಿ ಲೆವೆಲ್ಗೆ ಸಂಬಂಧಪಟ್ಟಿದ್ದು, ಆ್ಯಂಡ್ ದೆನ್ ಇದು ಒಂಥರ ರಾಜ್ಯದ ಜೀವಾಳ ಒಂದು ಖಾತೆ ಅಂತಲೇ ಹೇಳ್ಬೋದು. ಈ ಖಾತೆಯಲ್ಲಿ ಹಿಂದೆ ಎಚ್ ಕೆ ಪಾಟೀಲ್ರಿದ್ದರು. ಅವರು 5 ರೂಪಾಯಿ ಕಾಯಿನಲ್ಲಿ ಎಲ್ಲ ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ರು. ಇಟ್ ಈಸ್ ನನ್ ಅದರ್ ದ್ಯಾನ್ RDPR, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಯಾರಪ್ಪ ಸಚಿವ ಅಂದರೆ ಗೊತ್ತೇ ಇರಬೇಕು ನಿಮಗೆ. ತಲಾರ್ಟೆ ಅಂತ ಕೆಲವ್ರು ಬೈತಾರೆ ಅವ್ರನ್ನ, ಎಡ್ಲಾಂಗು ಅಂತ ಕೆಲವ್ರು ಹೇಳ್ತಾರೆ ಅವ್ರನ್ನ. ನನ್ ಅದರ್ ದ್ಯಾನ್ ಮರಿ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಮಗ ಅಲಿಯಾಸ್ RDPR ಮಂತ್ರಿ ಅಲಿಯಾಸ್ ಡಬ್ಬ ನಿಮ್ಗೆಲ್ಲ ಗೊತ್ತಿರೋ ಒಬ್ಬ ಯೋಗ್ಯನೋ ಅಯೋಗ್ಯನೋ ನಮಗೆ ಗೊತ್ತಿಲ್ಲ, ರಾಜ್ಯದ ಜನತೆಗೆ ಬಿಡೋಣ ಅಂತ ಹೇಳ್ತಾ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಖರ್ಗೆ ಅವರು RDPR ಮಂತ್ರಿ, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವ. ಇವರು ಬಹುಶಃ ಮಂತ್ರಿಗಿರಿ ಮಾಡೋದಕ್ಕಿಂತ ಬರೀ ಟೀಕೆಗಿರಿ ಮಾಡಿರೋದೇ ಜಾಸ್ತಿ. ಇವ್ರನ್ನ RDPR ಬದಲು ಟೀಕೆಗಳಿಗೆ ಇವ್ರನ್ನ ಒಬ್ಬ ಟೀಕೆ ಮಾಡೋ ಅಂಥ ಸಚಿವ ಎಲ್ಲರಿಗೂ. ಟೀಕೆಗಳಿಗೆ ಉತ್ತರಿಸುವ ಅಥವಾ ಟೀಕೆ ಮಾಡುವ ಅಥವಾ ತೀಟೆ ಮಾಡುವ ಸಚಿವ ಅಂದ್ಬಿಟ್ಟು ಇವ್ರ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಇವ್ರದ್ದು ಅಷ್ಟೇ ಏನು ಕಡ್ದು ಕಟ್ಟೆ ಹಾಕಿರೋವಂಥ ಯಾವುದೋ ಒಂದು RDPR ಅಲ್ಲಿ ಏನಿಲ್ಲ. ಬಿಕಾಸ್ ನಾವುಗಳು ಅಲ್ಲಿ ಟೆಂಡರು ಕಾಂಟ್ರಾಕ್ಟ್ ಎಲ್ಲ ನೋಡ್ತಾ ಇದ್ದೀವಿ. ದುಡ್ಡು ಹಾಕಿರ್ತಾರೆ, 1-2 ತಿಂಗಳು ಲೇಟ್ ಆದರೆ ಅದು ವಾಪಸ್ ಹೋಗುತ್ತೆ. ಅದು ಪ್ರೊಸೀಜರು ಅಂತಾರೆ. ಬಟ್ ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ ಏನೂ ಗೊತ್ತಿಲ್ಲ. ಇದೇನೋ ಸಣ್ಣ ಪುಟ್ಟದಾದರೆ ಓಕೆ, ನಮ್ಗಳಿಗೆ ದೊಡ್ಡದು ನೂರಾರು ಕೋಟಿ ಇವು ಹಂಗೆ ಆಗ್ತಾ ಇದ್ದಾವಂತೆ. ಇದು ಇವನ ಸಾಧನೆ. ಗುಲ್ಬರ್ಗಾದಲ್ಲಿ ಇವನು ಗೆದ್ದಿರೋದು ಇವ್ರ ಅಪ್ಪನ ಹೆಸರು, ಅಥವಾ ಅಲ್ಲಿ ಬೇರೆ ಯಾರು ಲೀಡರ್ನ ಇವರು ಬೆಳೆಯೋದಕ್ಕೆ ಬಿಡದೆ ಇರೋವಂಥ ಸಂದರ್ಭದಲ್ಲಿ ಇವ್ರು ಗೆದ್ದಿರೋದು. ನಾವು ಓದ್ಬೇಕಾರೆ ಆ ಕಡೆಯಿಂದ ಎಲ್ಲ ಬರೋರು. ಅವ್ರು ಹೇಳ್ತಾಯಿದ್ರು, ಧರ್ಮ್ ಸಿಂಗ್ ಇವರು ಏನು ಮಾಡೋರು ಅಂತ ಅಂದರೆ, ರೋಡ್ ಹಾಕ್ಬಿಟ್ರೆ ಎಲ್ಲಿ ಇವರು ನ್ಯಾಯ ಕೇಳ್ತಾರೆ ಅಂತ ರೋಡೇ ಮಾಡಿಸ್ತಿರ್ಲಿಲ್ವಂತೆ. ಅಂಥದ್ರಲ್ಲಿ ನಮ್ಮ ದೊಡ್ಡ ಖರ್ಗೆ ನನಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಅದು ಇದು ಅಂತ ಕತೆ ಹೊಡಿತಾರೆ. ನೀನೇ 8 ಸಲ ಗೆದ್ದಿದ್ದಲ್ಲಪ್ಪ, ಅದಕ್ಕೆ ನಿನ್ನ ಡಾರ್ಕ್ ಹಾರ್ಸ್ ಮಾಡಿದ್ವಿ. ಕೇಂದ್ರದ ರೈಲ್ವೆ ಮಂತ್ರಿ ಬೇರೆ ಆಗಿದೆಯಾ, ಕಡ್ದು ಕಟ್ಟೆ ಹಾಕೋಕ್ಕಾಗ್ತಿರ್ಲಿಲ್ವ ನಿಮ್ಮ ಯೋಗ್ಯತೆಗೆ ದೊಡ್ಡ ಖರ್ಗೆ? ಇರಲಿ, ನಿನ್ನ ಮಗನ ರಿಪೋರ್ಟ್ ಕಾರ್ಡೂ ಅಷ್ಟೇ, ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ. 10ಕ್ಕೆ ಈ ಮನುಷ್ಯನಿಗೆ ಕೊಡೋವಂಥದ್ದೇನೂ ಇಲ್ಲ. -10. ಭಾಳ ಮಾತಾಡ್ತಾರೆ, ಮೋದಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇವ್ರಿಗೆ ನಾವು ಕರ್ನಾಟಕದ ಪಪ್ಪು ಅಂತಲೇ ನಾಮಕರಣ, ನಾವೆಲ್ಲ ಜನಗಳು ನಾಮಕರಣನೇ ಮಾಡಿದ್ದಾರೆ. ಮಾತೆತ್ತಿದ್ರೆ ಎಲ್ಲದಕ್ಕೂ ಡೌಟು, ಮಾತೆತ್ತಿದ್ರೆ ಸಂವಿಧಾನ ಅಂತಾರೆ. ಆ ಸಂವಿಧಾನ ಆಶಯವಾಗೂ ನಡ್ಕೊಳ್ಳೋದಿಲ್ಲ. ಇದು ಇವ್ರದ್ದು. ಆಮೇಲೆ ಇಲಾಖೆ ವೈಸ್ ನೋಡಿದ್ರೆ ಏನು ಇವ್ರದ್ದೆಲ್ಲ ಇದರ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಇವನು ಯಾವಾಗ ಏನಾರು ಇದಾಯಿತು ಅಂದರೆ ಆವಾಗ ಇವನು ಮತ್ತು ಸಂತೋಷ್ ಲಾಡಿ ಎದ್ಬಿಡ್ತಾರೆ. ಸಿಂಧೂರ ಆಯಿತು, ಹೋಗಿ ಮಲ್ಕೊಬಿಟ್ಟಿದ್ರು. ಯಾವಾಗ ಸಿಂಧೂರ ನಿಲ್ಲಿಸಿದ್ರು ಆವಾಗ ಡೌಟ್ಗಳ ಮೇಲೆ ಡೌಟು. ಅದಕ್ಕೆ ನಾನು ದೇವರಲ್ಲಿ ಬೇಡ್ಕೊಳ್ಳೋದು, ಆ 26 ಜನ ತೀರೋದ್ರಲ್ಲ, ಆ ರೀತಿ ನೀವುಗಳು ತೀರೋದಾಗ ನಿಮ್ಮ ಮನೆಗಳಲ್ಲಿ ಏನೇನು ಕಷ್ಟ ಬರುತ್ತೆ ಅದು ಗೊತ್ತಾಗುತ್ತೆ. ಇಲ್ಲ ನೀವು ನಿಜವಾಗ್ಲೂ ರಾಜಕೀಯ ಗಂಡಸ್ತನ ಅಥವಾ ನೀವು ಗಂಡಸರೇ ಆಗಿದರೆ ಆರ್ಮಿ ಜೊತೆ ಹೋಗ್ಬಿಟ್ಟು ಹೆಕ್ಕಿ ಹೊಡೆಯೋದನ್ನು ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ನೋಡಿ ಅಂತ ಹೇಳ್ತಾ, ಇವನ್ ಡಿಪಾರ್ಟ್ಮೆಂಟು ಅಷ್ಟಕ್ಕಷ್ಟೇ, ಏನೂ ಪ್ರಯೋಜನ ಇಲ್ಲ. ಸಂಬಳಗಳಾಗ್ತಾ ಇಲ್ಲ, 2 ತಿಂಗಳು 3 ತಿಂಗಳಿಂದ ಸಂಬಳ ಇಲ್ಲ. ಇದು ಇವನ್ ರಿಪೋರ್ಟ್ ಕಾರ್ಡು ಅಂತ ಹೇಳ್ತಾ. ಪ್ರಿಯಾಂಕಾ ಖರ್ಗೆ ಒಬ್ಬ ವರ್ಸ್ಟ್ ಮಿನಿಸ್ಟ್ರು ನನ್ನ ಪ್ರಕಾರ ಅಂತ ಹೇಳ್ತಾ 10ಕ್ಕೆ -10. ದಿಸ್ ಈಸ್ ದ ರಿಪೋರ್ಟ್ ಕಾರ್ಡ್ ಆಫ್ ಪ್ರಿಯಾಂಕಾ ಖರ್ಗೆ.